ಸ್ನೇಹಿತರೆ ನಮಸ್ಕಾರ. ನೀವೇನಾದರೂ 2026-27ನೇ ಸಾಲಿನ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ವ್ಯಾಸಂಗ ಮಾಡ್ತಿರ್ತಕ್ಕಂಥ ಸ್ಟೂಡೆಂಟ್ಗಳಾಗಿದ್ದರೆ ಈ ವರ್ಷದ ಫ್ರೀ ಬಸ್ ಪಾಸ್ ಸರ್ಕಾರದ ಘೋಷಣೆ ಆಗಿರ್ತಕ್ಕಂಥ ಉಚಿತವಾದ ಬಸ್ ಪಾಸ್ನ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿ ಯಾವ ರೀತಿ ಈ ಒಂದು ಪಾಸ್ನ ಪಡ್ಕೊಳ್ಳೋದು ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ. ಸ್ವತಃ ನೀವೇ ಕೂಡ ನಿಮ್ಮ ಮೊಬೈಲ್ ಫೋನಲ್ಲಿ ಅರ್ಜಿನ ಸಲ್ಲಿಸ್ಬೋದು. ಅದಕ್ಕೂ ಮೊದಲು ನಿಮ್ಮಲ್ಲಿ ಸ್ಮಾಲ್ ರಿಕ್ವೆಸ್ಟು, ನೀವೇನಾದರೂ ಫಸ್ಟ್ ಟೈಮ್ ಏನಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನೀವೇ ನಿಮ್ಮ ಮೊಬೈಲ್ನಲ್ಲಿ ಯಾವ್ದಾದ್ರು ಸರ್ಚ್ ಬಾರ್ಗೆ ಬಂದು BMTC ಬಸ್ ಪಾಸ್ ಅಂತ ಟೈಪ್ ಮಾಡಿ, ಅಲ್ಲಿ ಫಸ್ಟ್ ಆಪ್ಷನ್ನೇ ಬರುತ್ತೆ ಬೆಂಗಳೂರು ಮೆಟ್ರೋಪಾಲಿಟಿಯನ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಅಂತ. ಆ ಒಂದು ಫಸ್ಟ್ ಆಪ್ಷನ್ ನೀವು ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಸ್ನೇಹಿತರೆ ನೆಕ್ಸ್ಟ್ ಪೇಜು ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಸ್ಟೂಡೆಂಟ್ ಬಸ್ ಪಾಸ್ 2026-27ನೇ ಸಾಲು ಅಂತೇಳಿ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬರಬೇಕು. ಇಲ್ಲಿ ನಿಮಗೆ ಕೆಳಗಡೆ ಒಂದು ಆಪ್ಷನ್ ಕಾಣ್ತಾ ಇದೆ ನೋಡ್ಬೋದು, ಸ್ಟೂಡೆಂಟ್ ಬಸ್ ಪಾಸ್ ಆನ್ಲೈನ್ ಅಪ್ಲಿಕೇಶನ್ ಅಂತ. ಕ್ಲಿಕ್ ಹಿಯರ್ ಅಂತ ಇದೆ ನೋಡಿ. ಅದನ್ನು ಕ್ಲಿಕ್ ಮಾಡೋಕ್ಕಿಂತ ಮೊದಲು ಇಲ್ಲಿ ಸೈಡಲ್ಲಿ ಆಪ್ಷನ್ಗಳಿದ್ದಾವೆ. ಸ್ಟೂಡೆಂಟ್ ಬಸ್ ಪಾಸ್ ಅಪ್ಲಿಕೇಶನ್ ಫಾರ್ಮೆಟ್ ಅಂತ ಒಂದು ಫಸ್ಟ್ ಆಪ್ಷನ್ನೇ ಕಾಣ್ತಾ ಇದೆ ನೋಡಿ. ಆ ಒಂದು ಫಸ್ಟ್ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು ನಿಮಗೆ ಅಲ್ಲೊಂದು ಫಾರ್ಮೆಟು ಡೌನ್ಲೋಡ್ ಆಗುತ್ತೆ. ಈ ಒಂದು ಫಾರ್ಮೆಟ್ನ ನಿಮ್ಮ ಶಾಲಾ ಕಾಲೇಜಿಗೆ ಹೋಗಿ ಅಲ್ಲಿ ಪ್ರಾಂಶುಪಾಲರು ಅಥವಾ ಮುಖ್ಯೋಪಾಧ್ಯಾಯರ ಸೀಲ್ ಆ್ಯಂಡ್ ಸಿಗ್ನೇಚರ್ನ ಮಾಡಿಸ್ಕೊಂಡು ನೀವು ಈ ಒಂದು ಬಸ್ ಪಾಸ್ಗೆ ಅಪ್ಲೈ ಮಾಡೋಕ್ಕಿಂತ ಮಧ್ಯೆ ಕೂಡ ಈ ಒಂದು ಫಾರಮ್ನ ರೆಡಿ ಮಾಡ್ಕೋಬೇಕಾಗ್ತದೆ. ಈ ಒಂದು ಫಾರಮ್ನ ಇಲ್ಲೇ ಕೂಡ ನೀವು ಡೌನ್ಲೋಡ್ ಮಾಡಿಕೊಂಡು ಫಾರಮ್ನ ರೆಡಿ ಮಾಡ್ಕೊಳ್ಳಿ. ತದನಂತರ ಇಲ್ಲಿ ಸ್ಟೂಡೆಂಟ್ ಬಸ್ ಪಾಸ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಆಪ್ಷನ್ ಇದೆ ನೋಡಿ. ಅದನ್ನು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಈ ರೀತಿ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಸ್ನೇಹಿತರೆ ಸಿಂಪಲ್ಲಾಗಿ ನಿಮ್ಮ ಹತ್ರ ಕಳೆದ ವರ್ಷ ಬಸ್ ಪಾಸ್ಗೆ ಹಾಕಿರ್ತಕ್ಕಂಥ ಫೋನ್ ನಂಬರು ಪಾಸ್ವರ್ಡ್ ಇತ್ತು ಅಂದರೆ ಸೇಮ್ ಪಾಸ್ವರ್ಡ್ ಹಾಕಿ ನೀವು ಲಾಗಿನ್ ಮಾಡಿಕೊಂಡು ಅಪ್ಲೈ ಮಾಡ್ಬೋದು. ನಿಮ್ಮ ಹತ್ರ ಆ ಫೋನ್ ನಂಬರು ಇಲ್ಲ ಪಾಸ್ವರ್ಡ್ ಇಲ್ಲ ಅಂದರೆ ನೀವು ಸಿಂಪಲ್ಲಾಗಿ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ಬನ್ನಿ. ಅಲ್ಲಿ ರಿಜಿಸ್ಟರ್ ಏರ್ ಅಂತ ಇದೆ, ನೀವು ಹೊಸದಾಗಿ ರಿಜಿಸ್ಟ್ರೇಷನ್ನ ಮತ್ತೆ ಒಂದ್ಸರಿ ಮಾಡ್ಕೋಬೇಕಾಗ್ತದೆ. ಅದನ್ನು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಸೇವಾ ಸಿಂಧಿಗೆ ನಿಮ್ಮ ವಿದ್ಯಾರ್ಥಿ ಆಧಾರ್ ನಂಬರ್ನ ಹಾಕಿ ನೆಕ್ಸ್ಟ್ ಅಲ್ಲಿ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಷನ್ ಫಿಲ್ ಅಪ್ ಮಾಡಿ ಕೆಳಗಡೆ ಬಂದು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ನಂತರ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು 6 ಡಿಜಿಟ್ OTP ಬರುತ್ತೆ. OTPನ ಹಾಕಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ಈ ರೀತಿ ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ಡಿಜಿಲಾಕರ್ಗೆ ನೀವು 6 ಡಿಜಿಟ್ನ ಪಿನ್ನ ಸೆಟ್ ಮಾಡ್ಕೊಳ್ಳಿ ಅಂತ ಬರುತ್ತೆ. ನಿಮಗೆ ಜ್ಞಾಪಕ ಇರ್ತಕ್ಕಂಥ 6 ನಂಬರ್ ಡಿಜಿಟ್ನ ಹಾಕಿ ನೀವು ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ಈಗ ಡಿಜಿಲಾಕರ್ಗೆ ನಿಮ್ಮ ಪಿನ್ ಸೆಟ್ ಆಗುತ್ತೆ. ತದನಂತರ ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಪರ್ಮಿಷನ್ ಕೊಡೋಕ್ಕೆ ಡಿಜಿಲಾಕರ್ಗೆ ಪರ್ಮಿಷನ್ ಅಲೋ ಅಂತ ಕೇಳುತ್ತೆ. ಅಲ್ಲಿ ಆಧಾರ್ ಕಾರ್ಡ್ನ ಯಾರಕ್ಕೆ ಟಿಕ್ ಬಾಕ್ಸ್ ಇದೆ ಅದನ್ನು ಕ್ಲಿಕ್ ಮಾಡಿ ಕೆಳಗಡೆ ಬಂದು ಅಲೋ ಅಂತ ಕ್ಲಿಕ್ ಮಾಡಿ. ತದನಂತರ ಸ್ನೇಹಿತರೆ ನೆಕ್ಸ್ಟ್ ಪೇಜಲ್ಲಿ ಈ ರೀತಿ ಮತ್ತೆ ಒಂದು ರಿಜಿಸ್ಟ್ರೇಷನ್ ಪೇಜು ಕೂಡ ಓಪನ್ ಆಗ್ತದೆ. ಇಲ್ಲಿ ನಿಮ್ಮ ಫೋನ್ ನಂಬರ್ ಹಾಕಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಇಮೇಲ್ ID ಹಾಕೋ ಮ್ಯಾಂಡೇಟರಿ ಇಲ್ಲ. ಇಲ್ಲಿ ಫೋನ್ ನಂಬರ್ ಯಾವುದಿರಬೇಕು ಅಂದರೆ ನೀವು ಸೇವಾ ಸಿಂಧು ಲಾಗಿನ್ಗೆ ಕೊಟ್ಟಿರಬಾರ್ದು. ಹೊಸ ಫೋನ್ ನಂಬರ್ನ ಕೊಟ್ಟು ನೀವು ಇಲ್ಲಿ ಲಾಗಿನ್ನ ಮಾಡಬೇಕಾಗುತ್ತೆ. ನಂತರ ಕೆಳಗಡೆ ಬಂದು ಪಾಸ್ವರ್ಡು ಕೆಳಗೆ ಕಾಣ್ತಾ ಇದೆ ನೋಡಿ, admin@357 ಅಂತ. ಅದೇ ರೀತಿ ನೀವು ಬೇರೆ ಥರದ ಒಂದು ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಳಿ. ನಂತರ ಸ್ನೇಹಿತರೆ ಕೆಳಗಡೆ ಬಂದು ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಷನ್ನ ಫಿಲ್ ಅಪ್ ಮಾಡಿ. ತದನಂತರ ಮತ್ತೆ ಕೆಳಗಡೆ ಬಂದು ಅಲ್ಲಿ ಸಬ್ಮಿಟ್ ಅಂತ ಬಟನ್ ಕಾಣ್ತಾ ಇದೆ, ಅದನ್ನು ಕ್ಲಿಕ್ ಮಾಡಿ. ಈ ರೀತಿ ನೆಕ್ಸ್ಟ್ ಪೇಜಲ್ಲಿ ಒಂದು ಪಾಪಪ್ ಬರುತ್ತೆ, ಓಕೆ ಅಂತ ಮಾಡಿ. ನೀವು ಅಲ್ಲಿ ರಿಜಿಸ್ಟರ್ ಪೇಜಲ್ಲಿ ಕೊಟ್ಟಿದ್ದೀರಲ್ಲ ಫೋನ್ ನಂಬರು, ಅದಕ್ಕೆ ಒಂದು OTP ಹೋಗುತ್ತೆ. ಆ ಒಂದು OTPನ ಅಲ್ಲಿ ಕಾಣ್ತಿರೋ ಬಾಕ್ಸ್ಗೆ ಹಾಕಿ ವ್ಯಾಲಿಡೇಟ್ ಅಂತ ಕ್ಲಿಕ್ ಮಾಡಬೇಕು. ತದನಂತರ ಯಶಸ್ವಿಯಾಗಿ ನಿಮ್ಮ ಸೇವಾ ಸಿಂಧು ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಈಗ ನೀವು ಆರಾಮಾಗಿ ಬಸ್ ಪಾಸ್ಗೆ ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡಬೇಕು ಅಂದ್ರೆ ಸ್ನೇಹಿತರೆ ಮೇಲ್ಗಡೆ ಲಾಗಿನ್ ಅಂತ ಒಂದು ಬಟನ್ ಕಾಣ್ತಾ ಇದೆ ಗ್ರೀನಲ್ಲಿ, ಅದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ಈ ರೀತಿ ಎರರ್ ಬರುತ್ತೆ, ಮತ್ತೆ ರೀಲಾಗಿನ್ ಅಂತ ಕ್ಲಿಕ್ ಮಾಡಿ. ಈ ರೀತಿ ಹೋಮ್ ಪೇಜ್ಗೆ ಹೋಗುತ್ತೆ. ಇವಾಗ ಇಲ್ಲಿ ನೀವು ಲಾಗಿನ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಿಮ್ಮ ಫೋನ್ ನಂಬರು ಕ್ರಿಯೇಟ್ ಮಾಡ್ಕೊಂಡಿರ್ತಕ್ಕಂಥ ಪಾಸ್ವರ್ಡ್ನ ಹಾಕಿ ನೀವು ಇಲ್ಲಿ ಲಾಗಿನ್ ಮಾಡ್ಕೋಬೋದು. ಒಂದು ವೇಳೆ ಪಾಸ್ವರ್ಡ್ ಇಲ್ಲ ಅಂದರೂ ಅಲ್ಲಿ OTP ಮುಖಾಂತರ ಕೂಡ ಮಾಡ್ಕೋಬೋದು. ನಾನೀಗ ಪಾಸ್ವರ್ಡ್ ಹಾಕಿ ಅಲ್ಲಿ ಕಾಣ್ತಿರೋ ಕ್ಯಾಪ್ಷನ್ ಹಾಕಿ ಸಬ್ಮಿಟ್ ಮಾಡ್ತಾ ಇದ್ದೀನಿ. ತದನಂತರ ಯಶಸ್ವಿಯಾಗಿ ಈ ರೀತಿ ಲಾಗಿನ್ ಆಗುತ್ತೆ ಸ್ನೇಹಿತರೆ. ಸಿಂಪಲ್ಲಾಗಿ ನೀವು ಇಲ್ಲಿ ಸ್ಕ್ರೋಲ್ ಮಾಡ್ಕೊಂಡು ಬನ್ನಿ. ಇಲ್ಲಿ ಲೆಫ್ಟ್ ಸೈಡಲ್ಲಿ ಅಪ್ಲೈ ಫಾರ್ ಸರ್ವಿಸ್ ಅಂತ ಆಪ್ಷನ್ ಇದೆ ನೋಡಿ, ಅಲ್ಲಿಗೆ ಬಂದು ವೇವ್ ಆಲ್ ಅವೈಲಬಲ್ ಸರ್ವಿಸ್ ಅಂತ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ. ಅಲ್ಲಿ ಸರ್ಚ್ ಬಾರ್ಗೆ ಹೋಗಿ ನೀವು BMTC ಬಸ್ ಅಂತ ಟೈಪ್ ಮಾಡಬೇಕು. ಇಲ್ಲ BMTC ಅಂತ ಟೈಪ್ ಮಾಡಿದ್ರು ಕೂಡ ಸರ್ಚ್ ಆಗುತ್ತೆ. ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬರಬೇಕು. ನೀವು ಇಲ್ಲಿ ನಿಮಗೆ 5ನೇ ಆಪ್ಷನ್ ಕಾಣ್ತಾ ಇದೆ ನೋಡಿ, BMTC ಬಸ್ ಪಾಸ್ 2627 ಅಂತ. ಈ ಒಂದು ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೆಕ್ಸ್ಟ್ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಡೌನ್ಲೋಡ್ ಅಂತ ಬಟನ್ ಕಾಣ್ತಾ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ಮತ್ತೆ ನೀವು ಮೊದಲೇ ಹೇಳಿದ್ನಲ್ಲ ಸ್ಟೂಡೆಂಟು ಒಂದು ಫಾರಮ್ ರೆಡಿ ಮಾಡ್ಕೋಬೇಕು ಅಂತೇಳಿ, ಶಾಲಾ ಕಾಲೇಜಿನಿಂದ ಸೀಲು ಸಿಗ್ನೇಚರ್ ಹಾಕ್ಸ್ಕೊಬೇಕು ಅಂತ. ಆ ಒಂದು ಫಾರಮ್ ಮತ್ತೆ ಡೌನ್ಲೋಡ್ ಆಗುತ್ತೆ. ನೀವು ಸಿಗ್ನೇಚರ್ ಮಾಡಿಸ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ. ಈಗ ಪ್ರೊಸೀಡ್ ಟು ಅಪ್ಲೈ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಸ್ನೇಹಿತರೆ ನೆಕ್ಸ್ಟ್ ಪೇಜು ಈ ರೀತಿಯಾಗಿ ಬಸ್ ಪಾಸ್ನ ಹಾಕಲಿಕ್ಕೆ ಫಾರ್ಮೆಟ್ ಓಪನ್ ಆಗ್ತದೆ. ಇಲ್ಲಿ ಪ್ರಮುಖ ಮಾಹಿತಿ ಸೂಚನೆಗಳಂತ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೆಲವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾನೆ, ಅದನ್ನು ಓದ್ಕೋಬೇಕು ಪ್ರತಿಯೊಬ್ಬರು ಕೂಡ. ನೀವು ಈ ಒಂದು ಬಸ್ ಪಾಸ್ನ ಪಡಿಬೇಕು ಅಂದರೆ ಬೆಂಗಳೂರಿನ ಕೇಂದ್ರಕ್ಕೆ ಖುದ್ದಾಗಿ ಹೋಗಬೇಕು. ಯಾಕಂದರೆ ಅಲ್ಲಿ ಫೋಟೋನ ಅಲ್ಲಿ ನೇರವಾಗಿ ನಿಮಗೆ ಭೌತಿಕವಾಗಿ ಸೆರೆ ಹಿಡಿಯೋದ್ರಿಂದ ನೀವು ಖುದ್ದಾಗಿ ನೀವು ವಿಸಿಟ್ ಮಾಡಬೇಕಾಗ್ತದೆ. ಹಾಗೆಯೇ ನೀವೇನಾದ್ರು ಸೇವಾ ಸಿಂಧು ಮುಖಾಂತರ ಅರ್ಜಿ ಸಲ್ಲಿಸಿದ್ರೆ ಯಾವುದೇ ಶುಲ್ಕ ಇರೋದಿಲ್ಲ. ಈಗ ನಾವು ಹಾಕ್ತಿದ್ದೀವಲ್ಲ ಆ ರೀತಿ ಅಪ್ಲೈ ಮಾಡಿದ್ರೆ ನೀವು ಫೀಸ್ನೇ ಕೊಡೋಂಗಿಲ್ಲ, ಫ್ರೀ ಬಸ್ ಪಾಸ್ ನಿಮಗೆ ಸಿಗುತ್ತೆ. ಇಲ್ಲಿ ಸ್ನೇಹಿತರೆ ಪೌರತ್ವ ಅಂತ ಬರುತ್ತೆ, ಇಂಡಿಯನ್ ಸಿಟಿಸನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಕೆಳಗಡೆ ಬಂತು ಅಂದರೆ 2 ಆಪ್ಷನ್ ಕಾಣುತ್ತೆ, ಆಧಾರ್ ದೃಢೀಕರಣ ಅಂತ. ಆ ಒಂದು ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೆಕ್ಸ್ಟ್ ಪೇಜಲ್ಲಿ ಈ ರೀತಿಯಾಗಿ ವಿದ್ಯಾರ್ಥಿ ಆಧಾರ್ ನಂಬರ್ನ ಹಾಕಿ ನೀವು ಇಲ್ಲಿ KYCನ ಮಾಡ್ಕೋಬೇಕು. ನೀವು ಅಪ್ಲಿಕೇಶನ್ ಮೊಬೈಲಲ್ಲಿ ಹಾಕ್ತಿದ್ರೆ ಡೆಸ್ಕ್ಟಾಪಲ್ಲಿ ಹಾಕ್ತಿದ್ರೆ ಅಂತ ಬರುತ್ತೆ. ನಾನೀಗ ಮೊಬೈಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ತದನಂತರ ಸ್ನೇಹಿತರೆ ವಿದ್ಯಾರ್ಥಿ ಆಧಾರ್ ನಂಬರ್ನ ಹಾಕಿ ಅಲ್ಲಿ ಕಾಣ್ತಿರೋ ಕನ್ಸೋಲ್ ಬಾಕ್ಸ್ ಇದೆ, ಅದನ್ನು ಕ್ಲಿಕ್ ಮಾಡಿ ಕೆಳಗಡೆ ಬಂದು ನೀವು OTP ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ.
ತದನಂತರ ಮತ್ತೆ ಬಂದು OTP ಪಡೆಯಿರಿ ಅಂತ ಕ್ಲಿಕ್ ಮಾಡಬೇಕು. ಇವಾಗ ಸ್ನೇಹಿತರೆ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPನ ಕೆಳಗಡೆ ಒಂದು ಬಾಕ್ಸ್ ಓಪನ್ ಆಗುತ್ತೆ. ಆ ಬಾಕ್ಸಲ್ಲಿ ನಿಮ್ಮ OTPನ ಹಾಕಿ ಕೆಳಗಡೆ ಬಂದು ನೀವು ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ನಿಮಗೆ ನೆಕ್ಸ್ಟ್ ಈ ರೀತಿ ಒಂದು ಪಾಪ ಬರುತ್ತೆ, ಕ್ಲಿಕ್ ಟು ರಿಟರ್ನ್ ಅಂತ. ನೀವು ಕ್ಲಿಕ್ ಮಾಡಬೇಡಿ, ಆಟೋಮೆಟಿಕ್ ಆಗಿ ರೀಡೈರೆಕ್ಟ್ ಆಗುತ್ತೆ. ಇವಾಗ ಸ್ನೇಹಿತರೆ ಇಲ್ಲಿ ಪಕ್ಕದಲ್ಲಿ ಮತ್ತೆ ಒಂದು ಆಪ್ಷನ್ ಇದೆ ನೋಡಿ, ಡೇಟಾ ಪಡೆಯಲು ಇಲ್ಲಿ ಕ್ಲಿಕ್ ಮಾಡಿ ಅಂತ. ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡ್ಕೋಬೇಕು. ಪ್ಲೀಸ್ ವೆಯ್ಟ್ ಅಂತ ಬರುತ್ತೆ, ವೆಯ್ಟ್ ಮಾಡಬೇಕು, ಓಕೆ ಅಂತ ಮಾಡಿ. ಇವಾಗ ಸ್ನೇಹಿತರೆ ಆಟೋಮೆಟಿಕ್ ಆಗಿ ಈ ರೀತಿ ನಿಮ್ಮ ಆಧಾರ್ ಕಾರ್ಡಲ್ಲಿ ಇರ್ತಕ್ಕಂಥ ಡಾಟಾ ಎಲ್ಲ ಫೆಚ್ ಆಗುತ್ತೆ. ವಿದ್ಯಾರ್ಥಿಯ ಹೆಸರು, ಏಜು ಮತ್ತು ಅಡ್ರೆಸ್ಸು ಎಲ್ಲ ಫೆಚ್ ಆಗುತ್ತೆ. ಇಲ್ಲಿ ತಂದೆ ಹೆಸರನ್ನ ನೀವು ಇಲ್ಲಿ ಮ್ಯಾನ್ಯುವಲಾಗಿ ಟೈಪ್ ಮಾಡಬೇಕು, ಅದು ಅಲ್ಲಿ ಬಂದಿರಲ್ಲ. ಹಾಗೆಯೇ ಮದರ್ ನೇಮ್ ಅಂತ ಕೇಳುತ್ತೆ, ನಿಮ್ಮ ತಾಯಿ ಹೆಸರನ್ನು ಕೂಡ ಆ ಒಂದು ಕಾಲಮ್ಗೆ ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ಕೆಳಗಡೆ ಬಂದು ಫೋನ್ ನಂಬರು, ಆ ಒಂದು ಫೋನ್ ನಂಬರ್ನು ಕೂಡ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಫೋನ್ ನಂಬರ್ ಎಂಟ್ರಿ ಮಾಡಿದ ನಂತರ ನೆಕ್ಸ್ಟ್ ಬಂದು ಜಸ್ಟ್ ಈ ರೀತಿ ಕ್ಲಿಕ್ ಮಾಡ್ತು ಅಂದರೆ ನೀವು ಕೊಟ್ಟಿರ್ತೀರಲ್ಲ ಇವಾಗ ಫೋನ್ ನಂಬರು, ಈ ಒಂದು ಫೋನ್ ನಂಬರ್ಗೆ ಮತ್ತೆ ಒಂದು OTP ಬರುತ್ತೆ. ಈ ಒಂದು OTPನ ಹಾಕಿ ಮತ್ತೆ ನೀವು ಇಲ್ಲಿ ವ್ಯಾಲಿಡೇಟ್ ಅಂತ ಕ್ಲಿಕ್ ಮಾಡಬೇಕು. ತದನಂತರ ವೆರಿಫೈಡ್ ಅಂತ ಬರುತ್ತೆ, ಓಕೆ ಅಂತ ಮಾಡಿ. ಇಷ್ಟಾದ ನಂತರ ಸ್ನೇಹಿತರೆ ಇಲ್ಲಿ ಪಕ್ಕದಲ್ಲಿ ಬಂದು ಇಮೇಲ್ ID ಕೇಳುತ್ತೆ, ಅದನ್ನ ಹಾಕೋ ನೆಸಸರಿ ಇಲ್ಲ, ಹಾಗೇನೇ ಬೇಕಾದ್ರೂ ಬಿಡ್ಬೋದು. ಹಾಗೆಯೇ ಪಡಿತರ ಚೀಟಿ ಅಂತ ಕೇಳುತ್ತೆ, ಅದನ್ನು ಬೇಕಾದರೂ ಹಾಗೆ ಬಿಡ್ಬೋದು. ಕೆಳಗಡೆ ಬಂದು ಜಾತಿ ಮತ್ತು ವರ್ಗ ಅಂತ ಕೇಳುತ್ತೆ. ಇಲ್ಲಿ ಎಲ್ಲ ವರ್ಗದವ್ರಿಗೂ ಕೂಡ ಫ್ರೀ ಬಸ್ ಪಾಸ್ ಇರೋದ್ರಿಂದ ನೀವಿಲ್ಲಿ ಅದರ್ಸ್ ಅಂತ ಸೆಲೆಕ್ಟ್ ಮಾಡ್ಕೋಬೋದು. ಒಂದು ವೇಳೆ ನೀವು ಕ್ಯಾಸ್ಟ್ ಇನ್ಕಮ್ ಹಾಕ್ತೀರಿ ಅಂದರೆ SC ST ಅವರು ಆಡಿ ನಂಬರ್ನ ಹಾಕಬೇಕಾಗ್ತದೆ. ಇವಾಗ ಅದರ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಯಾವುದೇ ಥರದ ಆಡಿ ನಂಬರ್ ಹಾಕೋ ಅವಶ್ಯಕತೆ ಇಲ್ಲ. ನಂತರ ಸ್ನೇಹಿತರೆ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬನ್ನಿ. ಇಲ್ಲಿ ಪ್ರಸ್ತುತ ವಿಳಾಸ ಮತ್ತು ಕಾಯಂ ವಿಳಾಸ ಅಡ್ರೆಸ್ ಡೀಟೇಲ್ಸ್ನ ಹಾಕಬೇಕು. ಇಲ್ಲಿ ತಾತ್ಕಾಲಿಕ ವಿಳಾಸವು ಕಾಯಂ ವಿಳಾಸದಂತೆ ಇರುತ್ತದೆಯೇ ಅಂತ ಕೇಳುತ್ತೆ. ನೀವು ಇವಾಗ ವಾಸ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ನಿಮ್ಮ ಆಧಾರ್ ಕಾರ್ಡಲ್ಲಿ ಇರ್ತಕ್ಕಂಥ ಅಡ್ರೆಸ್ ಏನಿದೆ ಎರಡು ಕೂಡ ಒಂದೇ ಇತ್ತು ಅಂದರೆ ಎಸ್ ಅಂತ ಚೂಸ್ ಮಾಡ್ಕೊಳ್ಳಿ, ಆಟೋಮೆಟಿಕಾಗಿ ಫೆಚ್ ಆಗುತ್ತೆ. ಒಂದು ವೇಳೆ ಬೇರೆ ಬೇರೆ ಇತ್ತು ಅಂದರೆ ನೋ ಅಂತ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಬಂದು ನೀವು ಈಗಿರ್ತಕ್ಕಂಥ ನಿಮ್ಮ ಅಡ್ರೆಸ್ನ ಇಲ್ಲಿ ಟೈಪ್ ಮಾಡಬೇಕಾಗತ್ತೆ. ಇಲ್ಲಿ ಅಡ್ರೆಸ್ 1 ಅಡ್ರೆಸ್ 2 ಅಂತ ಇದೆ ನೋಡಿ, ಆ ಒಂದು ಕಾಲಮ್ಗೆ ಸಂಪೂರ್ಣವಾಗಿ ಫಿಲ್ಅಪ್ ಮಾಡಬೇಕು. ಇವಾಗ ಸ್ನೇಹಿತರೆ ನನ್ನ ಕೇಸಲ್ಲಿ ಎರಡು ಕೂಡ ಒಂದೇ ಇದೆ, ಅದರಿಂದ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊತಿದ್ದೀನಿ, ಯಾವುದೇ ಥರದ ಫಿಲ್ ಮಾಡೋ ಅವಶ್ಯಕತೆ ಇಲ್ಲ. ಇವಾಗ ನೆಕ್ಸ್ಟ್ ಸ್ಟೆಪ್ ಬಂದು ವಿದ್ಯಾರ್ಥಿಯ ವರ್ಗ ಅಂತ ಬರುತ್ತೆ, ಕೋರ್ಸ್ ಡೀಟೇಲ್ಸು. ಅಲ್ಲಿ ಪ್ರೈಮರಿ ಸ್ಕೂಲು, ಹೈಸ್ಕೂಲು, CBSE, ICSE, PUC, ಸ್ಪೆಷಲ್ ಸ್ಕೂಲ್ ಇಷ್ಟಕ್ಕೆ ಓಪನ್ ಆಗಿದೆ ಸ್ನೇಹಿತರೆ. ನಾನೀಗ PUCನ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ಡಿಗ್ರಿ ಅವ್ರಿಗೆ ಬೆಂಗಳೂರಲ್ಲಿ ಇನ್ನೂ ಕೂಡ ಓಪನ್ ಆಗಿಲ್ಲ. ಇವಾಗ ಸ್ನೇಹಿತರೆ ನೆಕ್ಸ್ಟ್ ಸ್ಟೆಪ್ ಬಂದು ವಿದ್ಯಾರ್ಥಿಯ ವಿವರ ಅಂತ ಕೇಳುತ್ತೆ. ಅಲ್ಲಿ ನೋಂದಣಿ ಸಂಖ್ಯೆಯನ್ನು ಹಾಕಿ ಅಂತ ಕೇಳುತ್ತೆ. ಇಲ್ಲಿ ನೀವು ಪ್ರೈಮರಿ ಸ್ಕೂಲಿಂದ ಹೈಸ್ಕೂಲ್ ಗಂಟೆ ಆಗಿತ್ತು ಅಂದರೆ ಸ್ಯಾಟ್ಸ್ ನಂಬರ್ನ ಹಾಕಿ ಆಟೋಮೆಟಿಕ್ಕಾಗಿ ಅದೇ ನಿಮ್ಮ ಅಡ್ರೆಸ್ಸು, ನಿಮ್ಮ ಕಾಲೇಜ್ ವಿವರಸ್ ಎಲ್ಲ ಫೆಚ್ ಮಾಡ್ಕೊಳ್ಳುತ್ತೆ. ನೀವು PUC ವಿದ್ಯಾರ್ಥಿಗಳಾಗಿತ್ತು ಅಂದರೆ ಅಲ್ಲಿ ನಿಮ್ಮ ಸ್ಟೂಡೆಂಟ್ ID ನಂಬರ್ನ ಹಾಕಬೇಕು. ID ನಂಬರ್ ಇಲ್ಲ ಅಂದರೆ ಕಳೆದ ವರ್ಷ SSLC ಕೊಟ್ಟಿರ್ತಲ್ಲ ಸ್ಯಾಟ್ಸ್ ನಂಬರ್ನೇ ಹಾಕಿ. ನೆಕ್ಸ್ಟು ನಿಮ್ಮ ಹೆಸರನ್ನ ಹಾಕಬೇಕು. ನೆಕ್ಸ್ಟು ನಿಮ್ಮ ಬೆಂಗಳೂರಲ್ಲಿ ಇರ್ತಕ್ಕಂಥ ಕಾಲೇಜ್ ಯಾವುದು, ಆ ಒಂದು ಲೀಸ್ಟಿಂದ ನಿಮ್ಮ ಕಾಲೇಜನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ಕೆಳಗಡೆ ಬಂದು ಕೋರ್ಸ್ ಯಾವುದು ಅಂತ ಕೇಳುತ್ತೆ. ನೀವು ಅಲ್ಲಿ ಸೆಲೆಕ್ಟ್ ಅಂತ ಮಾಡಿ, ನೀವು ಫಸ್ಟ್ PUC ಆಗಿತ್ತು ಅಂದರೆ 11th ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ತದನಂತರ ಇನ್ಸ್ಟಿಟ್ಯೂಷನ್ ಅಡ್ರೆಸ್ಸು ಅಲ್ಲಿ ಆಟೋಮೆಟಿಕಾಗಿ ಫೆಚ್ ಆಗಿರುತ್ತೆ, ಅದು ಹಾಗೆ ಬಿಡಿ. ನಂತರ ನೆಕ್ಸ್ಟ್ ಕೆಳಗಡೆ ಬನ್ನಿ, ಎಲ್ಲಿಂದ ಎಲ್ಲಿಗೆ, ಇದು ವೆರಿ ಇಂಪಾರ್ಟೆಂಟು ಸ್ನೇಹಿತರೆ. ನೀವು ಎಲ್ಲಿಂದ ಅಂದರೆ ನಿಮ್ಮ ಮನೆಯಿಂದ ಅಂತ ಲೆಕ್ಕ ಹಾಕಬೇಕು. ಇವಾಗ ಎಲ್ಲಿಂದ ಸ್ಟಾಪ್ ಅಂತ ಎಲ್ಲಿವರೆಗೆ ಅಂದರೆ ನಿಮ್ಮ ಕಾಲೇಜ್ ಇರ್ತಕ್ಕಂಥ ಸ್ಥಳಕ್ಕೆ ಎಲ್ಲಿಯವರೆಗೆ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ. ಇಲ್ಲಿ ನಾನು ಸಪೋಸು ಒಂದು ರ್ಯಾಂಡಮ್ ಆಗಿ ಒಂದು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ನಂತರ ಸ್ನೇಹಿತರೆ ಮಾರ್ಗ 2 ಅಂತ ಇದೆ ನೋಡಿ, ಅಲ್ಲಿ ನಿಮಗೆ ನಿಮ್ಮ ಕಾಲೇಜ್ಗೆ ಹೋಗ್ತಕ್ಕಂಥ ರೂಟು ಕೆಲವರಿಗೆ 2 ರೂಟ್ಗಳಿರುತ್ತೆ. ಆ ಒಂದು ಮಾರ್ಗ ನೀವು 2 ಕಡೆ ಬಸ್ಗಳಲ್ಲೂ ಕೂಡ ಸಂಚಾರ ಮಾಡ್ಬೋದು. ಮಾರ್ಗ 1 ಅಂತ ಇದ್ದರೆ ಅದಕ್ಕೆ ಒಂದು ಮಾರ್ಗನ ಚೂಸ್ ಮಾಡ್ಕೊಳ್ಳಿ. ಮಾರ್ಗ 2 ಅಂತ ಇದ್ದರೆ ಅದಕ್ಕೂ ಕೂಡ ಒಂದು ಮಾರ್ಗನ ಚೂಸ್ ಮಾಡ್ಕೊಳ್ಳಿ. 2 ಕಡೆಯಲ್ಲೂ ಕೂಡ ನೀವು ಸಂಚಾರ ಮಾಡ್ಬೋದು. ಅದಾದ ನಂತರ ಸ್ನೇಹಿತರೆ ಕೆಳಗಡೆ ಬಂದರೆ ಎಷ್ಟು ಅವಧಿಗೆ ನಿಮ್ಗೆ ಪಾಸ್ ಇರುತ್ತೆ, 2027 ತನಕ ಇರುತ್ತೆ. ನಂತರ ಪಾಸ್ ಎಷ್ಟು ಅಮೌಂಟು ಕೂಡ ಅಲ್ಲಿ ತೋರಿಸುತ್ತೆ 0 ಅಂತ. ಇದಾದ ನಂತರ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬನ್ನಿ ಸ್ನೇಹಿತರೆ. ಇಲ್ಲಿ ಟರ್ಮ್ ಆ್ಯಂಡ್ ಕಂಡೀಷನ್ ಬಾಕ್ಸ್ ಇದೆ, ಅದನ್ನ ಅಗ್ರಿ ಬಾಕ್ಸ್ನ ಕ್ಲಿಕ್ ಮಾಡಿ. ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಸನ್ನು ಫಿಲಪ್ ಮಾಡಿ ನೀವು ಸಿಂಪಲಾಗಿ ಕೆಳಗಡೆ ಬಂದು ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಯಶಸ್ವಿಯಾಗಿ ಸಬ್ಮಿಟ್ ಆಗುತ್ತೆ. ನಂತರ ನೆಕ್ಸ್ಟ್ ಪೇಜಲ್ಲಿ ಈ ರೀತಿ ಒಂದು ಪ್ರಿವ್ಯೂ ಕೂಡ ಓಪನ್ ಆಗ್ತದೆ. ಇಲ್ಲಿ ಸ್ಕ್ರೋಲ್ ಮಾಡ್ಕೊಂಡು ಒಂದ್ಸರಿ ನೋಡ್ಕೊಳ್ಳಿ, ನೀವು ಫಿಲಪ್ ಮಾಡಿರ್ತಕ್ಕಂಥದ್ದೆಲ್ಲ ಕರೆಕ್ಟ್ ಇದೆಯಾ ಇಲ್ವಾ ಅಂತ. ಎಲ್ಲ ಕರೆಕ್ಟ್ ಇದ್ಮೇಲೆ ಕೆಳಗಡೆ ಬಂದು ಅಟ್ಯಾಚ್ ಅನ್ನಕ್ಸರ್ ಅಂತ ಒಂದು ಬಟನ್ ಕಾಣ್ತಾ ಇದೆ, ಎಡಿಟು ಬೇಕಾದ್ರೂ ಮಾಡ್ಬೋದು. ಎಲ್ಲ ಕರೆಕ್ಟ್ ಆಗಿದ್ದರೆ ಅಟ್ಯಾಚ್ ಅನ್ನಕ್ಸರ್ ಅಂತ ಕ್ಲಿಕ್ ಮಾಡಿ. ನಂತರ ನೆಕ್ಸ್ಟ್ ಪೇಜು ಈ ರೀತಿ ನಿಮ್ಮ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋಂಥ ಪೇಜ್ ಓಪನ್ ಆಗ್ತದೆ. ಮೊದಲಿಗೆ ಇಲ್ಲಿ ಸ್ಟೂಡೆಂಟ್ ಬಸ್ ಪಾಸ್ ಅಪ್ಲಿಕೇಶನ್ ಅಂತ ಕೇಳುತ್ತೆ. ಚೂಸ್ ಫೈಲ್ ಮಾಡಿ ನಿಮ್ಮ ಸಾಲ ಕಾಲೇಜಿನಿಂದ ಸೀಲ್ ಆ್ಯಂಡ್ ಸಿಗ್ನೇಚರ್ ಹಾಕ್ಸ್ಕೊಂಬಂದಿರ್ತಾರಲ್ಲ ಅದನ್ನು ಆ ಒಂದು ಬಾಕ್ಸ್ಗೆ ಅಪ್ಲೋಡ್ ಮಾಡಬೇಕಾಗುತ್ತೆ. ನಂತರ ಮತ್ತೊಂದು ಡಾಕ್ಯುಮೆಂಟು ಏನಂದರೆ ಫೀಸ್ ರೆಸಿಪ್ಟು, ನಿಮ್ಮ ಸಾಲ ಕಾಲೇಜು ಶುಲ್ಕ ರಸೀತಿ ಇರುತ್ತಲ್ಲ ನೀವು ಅದನ್ನು JPG ಫಾರ್ಮ್ಯಾಟಲ್ಲಿ ಸ್ಕ್ಯಾನ್ ಮಾಡಿಕೊಂಡು, ಇಲ್ಲ ಫೋಟೋ ಇದ್ರೂ ಕೂಡ ಅಪ್ಲೋಡ್ ತಗೋಬೋದು. ಚೂಸ್ ಗ್ಯಾಲರಿ ಮಾಡಿಕೊಂಡು ನೀವು ಮೊದಲೇ ಕೂಡ ಅದನ್ನ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರಿ. ನಂತರ ಕೆಳಗಡೆ ಬಂದು ಅರ್ಜಿದಾರರ ಭಾವಚಿತ್ರ ಕೇಳುತ್ತೆ, ಭಾವಚಿತ್ರನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ತದನಂತರ ಸ್ನೇಹಿತರೆ ಇಷ್ಟೆಲ್ಲ ಅಪ್ಲೋಡ್ ಮಾಡಿದ ನಂತರ ಸೇವ್ ಆ್ಯಂಡ್ ಅನ್ನಕ್ಸರ್ ಅಂತ ಕ್ಲಿಕ್ ಮಾಡಿ. ಇವಾಗ ನೆಕ್ಸ್ಟು ಮತ್ತೆ ಒಂದು ಪ್ರಿವ್ಯೂ ಓಪನ್ ಆಗುತ್ತೆ. ಇವಾಗ ಏನಿಲ್ಲ ಸ್ನೇಹಿತರೆ, ಸಿಂಪಲಾಗಿ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬನ್ನಿ. ಇಲ್ಲಿ ಮತ್ತೆ ಒಂದು ಸಬ್ಮಿಟ್ ಬಟನ್ ಕಾಣ್ತಾ ಇದೆ, ಈ ಸಬ್ಮಿಟ್ ಬಟನ್ನ ಕ್ಲಿಕ್ ಮಾಡಬೇಕು. ಇಷ್ಟು ಕ್ಲಿಕ್ ಮಾಡಿದ ನಂತರ ಯಶಸ್ವಿಯಾಗಿ ನಿಮ್ಮದು ಅಪ್ಲಿಕೇಶನ್ ಸಬ್ಮಿಟ್ ಆಯಿತು ಅಂದರೆ ಈ ರೀತಿ ಒಂದು ಸಕಲ ಅಕ್ಲಾಜ್ಮೆಂಟು ಕೂಡ ಒಂದು ಜನರೇಟ್ ಆಗುತ್ತೆ. ಈ ಒಂದು ಅಕ್ಲಾಜ್ಮೆಂಟನ್ನು ನೀವು ಪ್ರಿಂಟ್ ತೊಗೊಳ್ಳಿ, ಯಾಕಂದರೆ ನಿಮ್ಮ ಬಸ್ ಪಾಸ್ಗೆ ಅಪ್ಲೈ ಮಾಡಿದ ನಂತರ ಈ ಒಂದು ಅಕ್ಲಾಜ್ಮೆಂಟ್ ನಿಮ್ಮ ಬಳಿ ಇರಬೇಕು. ಈ ಒಂದು ಅಕ್ಲಾಜ್ಮೆಂಟ್ನ ತೊಗೊಂಡು ನೀವು ಯಾವ ನಿರ್ದಿಷ್ಟ ಸಮಯ ಗಂಟೆ ಒಳಗೆ ನಿಮ್ಮ ಸ್ಲಾಟ್ನ ಬುಕ್ ಮಾಡಿಕೊಂಡು ಆ ಪರ್ಟಿಕ್ಯುಲರ್ ಟೈಮಲ್ಲಿ ಹೋಗಿ ಬಸ್ ಪಾಸ್ನ ಪಡ್ಕೋಬೋದು. ಆ ಒಂದು ಸ್ಲಾಟ್ನು ಕೂಡ ಯಾವ ರೀತಿ ಬುಕ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ.
ವೀಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ಫಸ್ಟ್ ಟೈಮ್ ಏನಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನೀವು ಸ್ಲಾಟ್ನ ಬುಕ್ ಮಾಡಬೇಕು ಅಂದರೆ ಮತ್ತೆ ಮೇನ್ ಪೇಜ್ಗೆ ಬರಬೇಕು. ಮೇನ್ ಪೇಜ್ಗೆ ಬರಬೇಕು ಅಂದರೆ ಲಾಗೌಟ್ ಆಗುತ್ತೆ. ಈಗ ಮತ್ತೆ ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಮಾಡ್ಕೊಂಡಿದ ನಂತರ ಈ ರೀತಿಯಾದ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಅಲ್ಲಿ ಅಪ್ಲೈ ಫಾರ್ ಸರ್ವಿಸ್ ಅಂತ ಇದೆ ನೋಡಿ, ಅಲ್ಲಿಗೆ ಬಂದು ವೆವಾಲ್ ಅವೈಲಬಲ್ ಸರ್ವಿಸ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ ನಂತರ ಮತ್ತೆ ಸರ್ಚ್ ಬಾರ್ಗೆ ಹೋಗಿ BMTC ಅಂತ ಟೈಪ್ ಮಾಡಿ. ಟೈಪ್ ಮಾಡಿದ ನಂತರ ನೀವು ಇಲ್ಲಿ ಕೆಳಗಡೆ ಆಪ್ಷನ್ಗಳು ಓಪನ್ ಆಗ್ತವೆ. ಇಲ್ಲಿ ಸ್ನೇಹಿತರೆ ಅಪ್ಲಿಕೇಶನ್ ಟು ಶೆಡ್ಯೂಲ್ ಆ್ಯಂಡ್ ಅಪಾಯಿಂಟ್ಮೆಂಟ್ BMTC ಬಸ್ ಪಾಸ್ ಅಂತ ಇದೆ ನೋಡಿ, ಆ ಒಂದು ಆಪ್ಷನ್ನ, ಎರಡನೇ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಅಪ್ಲಿಕೇಶನ್ ನಂಬರ್ ಅಂತ ಬರುತ್ತೆ. ಈ ಒಂದು ಅಪ್ಲಿಕೇಶನ್ ನಂಬರು ನಿಮ್ಮ ಸಕಲ ID ನಂಬರ್ ಇರುತ್ತಲ್ಲ, ಈ ಒಂದು ಅಕ್ಲಮೆಂಟಲ್ಲಿ ಇರುತ್ತೆ, ಅದನ್ನು ಕಾಪಿ ಮಾಡಿಕೊಂಡು ಇಲ್ಲಿಗೆ ಪೇಸ್ಟ್ ಮಾಡ್ಕೊಳ್ಳಿ. ತದನಂತರ ಸ್ನೇಹಿತರೆ ಅಪಾಯಿಂಟ್ಮೆಂಟ್ ದಿನಾಂಕ, ನೀವು ಯಾವ ಟೈಮಲ್ಲಿ ಫ್ರೀ ಇದ್ದೀರಾ ಆ ಒಂದು ದಿನಾಂಕನ ಆ ಕ್ಯಾಲೆಂಡರಲ್ಲಿ ಚೂಸ್ ಮಾಡ್ಕೊಳ್ಳಿ. ಆ ಒಂದು ನಿರ್ದಿಷ್ಟ ದಿನಾಂಕದೊಳಗೆ ಹೋಗಿ ನಿಮಗೆ ನೀವು ಕಾಯೋಂಗಿಲ್ಲ, ಆ ಟೈಮಲ್ಲಿ ನಿಮಗೆ ಪಾಸ್ ಸಿಗುತ್ತೆ. ಅದೇ ರೀತಿ ಕೆಳಗಡೆ ಬಂದು ಯಾವ ಕೌಂಟಲ್ಲಿ ನೀವು ತೊಗೊಳ್ತೀರಾ ಅಂತ ಬರುತ್ತೆ. ಆ ಒಂದು ಆಪ್ಷನ್ ಕ್ಲಿಕ್ ಮಾಡಿದ್ರೆ ಬೆಂಗಳೂರಲ್ಲಿ ಇರ್ತಕ್ಕಂಥ ಬೆಂಗಳೂರು ಒಂದು ಕೇಂದ್ರಗಳ ಲೀಸ್ಟ್ಗಳು ಕೂಡ ಓಪನ್ ಆಗ್ತವೆ. ನಿಮ್ಮ ನಿಯರೆಸ್ಟ್ ಯಾವ ಸೆಂಟರ್ ಇದೆ ಅದನ್ನು ಈ ಒಂದು ಆಪ್ಷನ್ಗಳಲ್ಲಿ ಚೂಸ್ ಮಾಡ್ಕೊಳ್ಳಿ. ನಂತರ ಕೆಳಗಡೆ ಬನ್ನಿ. ಇಲ್ಲಿ ವಿವರಗಳನ್ನು ಪರಿಶೀಲಿಸಲು ದಯವಿಟ್ಟು ಕ್ಲಿಕ್ ಮಾಡಿ ಅಂತ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ಆಪ್ಷನ್ ಬಂದು ಅಪಾಯಿಂಟ್ಮೆಂಟ್ ಸಮಯಗಳು, ಸ್ಲಾಟ್ಗಳಂತ ಬರುತ್ತೆ. ಸೆಲೆಕ್ಟ್ ಮಾಡಿಕೊಂಡು ಖಾಲಿ ಇರ್ತಕ್ಕಂಥ ಸಮಯ, ಯಾವ ದಿನದಲ್ಲಿ ಖಾಲಿ ಇರ್ತೀರಿ ನೀವು, ಯಾವ ಟೈಮಲ್ಲಿ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಕೆಳಗಡೆ ಬಂದು ವಿದ್ಯಾರ್ಥಿಯ ಹೆಸರು, ವಿದ್ಯಾರ್ಥಿಯ ಸಂಸ್ಥೆಯ ಹೆಸರು, ಜಂಗಮವಾಣಿ ಅಂದರೆ ಫೋನ್ ನಂಬರು ಹಾಕಿ ಕೆಳಗಡೆ ಬಂದು ಅಲ್ಲಿ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಷನ್ ಹಾಕಿ ಸಬ್ಮಿಟ್ ಮಾಡ್ತು ಅಂದರೆ ನಿಮಗೆ ಒಂದು ಸ್ಲಾಟ್ ಬುಕ್ ಆಗುತ್ತೆ. ಆ ನಿರ್ದಿಷ್ಟ ಸಮಯದಲ್ಲಿ ಹೋಗಿ ನೀವು ಬಸ್ ಪಾಸ್ನ ಪಡ್ಕೋಬೋದು. ಸ್ನೇಹಿತರೆ, ಇಷ್ಟು ಈಸಿಯಾಗಿ ನೀವು ಮನೆಯಲ್ಲೇ ಕೂತು ಈ ರೀತಿ ಸೇವಾ ಸಿಂಧು ಲಾಗಿನಲ್ಲಿ ಯಶಸ್ವಿಯಾಗಿ ಈ ಒಂದು ಬಸ್ ಪಾಸ್ಗೆ ಅಪ್ಲೈ ಮಾಡ್ಬೋದು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. AJ Tech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.